ಈ ಥರ ಒಂದು ಮಷಿನ್ ಮನೆಯಲ್ಲಿ ಇದ್ದುಬಿಟ್ರೆ ಹಿಟ್ಟಿನ ಗಿರಣಿಗೆ ಹೋಗೋ ಜವಾಬ್ದಾರಿನೇ ತಪ್ಪಿಬಿಡುತ್ತೆ. ಮನೆಯಲ್ಲೇ ನೀವು 2 in 1 ಎಲ್ಲನೂ ಬೀಸ್ಬೋದು ಮನೆಯಲ್ಲೇ. ಈ ಥರದ ತುಂಬ ಚಾವಣಿಗಳಿರುತ್ತೆ, ಒಂದು 8 ಪೀಸು. ನೀವು ಯಾವ ಥರ ಬೇಕು ರವೆವರೆಗೂ ಹೊಡಿಬೋದು. ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲನೇ. ತುಂಬ ಸಿಂಪಲ್ಲಾಗಿರೋ ವೇಟ್ಲೆಸ್ ಮಷಿನ್ ಇದು. ನೋಡಿ ವಿಡಿಯೋ ತುಂಬ ಚೆನ್ನಾಗಿದೆ. ಜೋಳ ಗೋಧಿ ಎಲ್ಲ ಬೀಸ್ಬೋದು. ನಾವಿವತ್ತೊಬ್ಬರು ನಮ್ಮ ಫ್ರೆಂಡ್ ತಂದಿದ್ದಾರೆ, ನಾವು ಅದನ್ನು ಬೀಸೋಂಬಂದೆ ಅವ್ರ ಮನೆಯಲ್ಲಿ. ತುಂಬ ಚೆನ್ನಾಗಿದೆ. ಇದರಲ್ಲಿ 5 kg-ಯಿಂದ 6 kg-ವರೆಗೂ ಹಾಕ್ಬೋದು. ಜೋಳ ಗೋಧಿ ರಾಗಿ ಮತ್ತು ಎಲ್ಲನೇ ಬೀಸ್ಬೋದು ಇದರಲ್ಲಿ. ತುಂಬ ಮತ್ತು ಸೆನ್ಸಾರ್ ಇದೆ ಡೋರಿಗೆ. ಚಿಕ್ಕ ಮಕ್ಕಳು ಡೋರ್ ಏನಾದರೂ ಓಪನ್ ಮಾಡಿದರೆ ಆಟೋಮೆಟಿಕ್ ಆಫ್ ಆಗುತ್ತೆ ಮಷೀನು. ತುಂಬ ಸೆನ್ಸರ್ ಇದೆ, ತುಂಬ ಸೇಫ್ ಇದೆ. ಸೇಫ್ಟಿ ಅಂತೂ ನಂಬರ್ 1 ಮಷಿನ್. ಈ ಪ್ರಾಡಕ್ಟಿಗೆ 10 ವರ್ಷ ವ್ಯಾರಂಟಿ ಕೊಡ್ತಾರೆ ಮಷಿನ್ಗೆ. ತುಂಬ ಚೆನ್ನಾಗಿದೆ, ನೋಡಿ ಚೆಕ್ ಮಾಡಿ ಇದ್ರ ಬಗ್ಗೆ. ಈ ಮಷಿನ್ ಹೆಸರು ಆಟೋ ಚಿಕ್ಕಿ ಅಂತ. ಸಿಂಪಲ್ ಆಗಿದೆ ನೋಡಿ. ಪ್ಲಗ್ ಇದೆ, ಕೇಬಲ್ ಇರುತ್ತೆ. ಪ್ಲಗ್ ಹಾಕ್ಬಿಟ್ಟು ಇಲ್ಲಿ ಮೇಲ್ಗಡೆ ಹಾಕೋದು ಜೋಳ ಗೋಧಿ. ನಾವು ಇವಾಗ ಇದಕ್ಕೆ ಗೋಧಿ ಹಾಕ್ತಾಯಿದ್ದೇವೆ ನೋಡಿ. ಇದ್ರ ಬಗ್ಗೆ ಎಲ್ಲ ಮೆನು ಇದೆ, ಮೆನು ಕಾರ್ಡ್ ಇದೆ. ನೀವು ಫುಲ್ ಎಲ್ಲ ಡೀಟೇಲ್ಸ್ ಇರುತ್ತೆ ಚೆನ್ನಾಗಿ ನೋಡಿ. ಗೋಧಿ ಹೋಗ್ತಾ ಇದೆ ನೋಡಿ, ಎಷ್ಟು ಸ್ಲೋ ಆಗಿ ನೋಡಿ ರೊಟೇಟ್ ಆಗ್ತಾ ಇದೆಯಲ್ಲ ನೋಡಿ. ಗೋಧಿ ಈ ಥರ ನಾವು ಫಸ್ಟಿಗೆ ಸ್ಯಾಂಪಲಾಗಿ ಚೆಕ್ ಮಾಡಿದೆವು. ಆಮೇಲೆ ನೋಡಬೇಕು ಗೋಧಿ ತುಂಬ ಹಾಕ್ಬಿಟ್ಟೆವು. 4 kg ಗೋಧಿ. ತುಂಬ ಹಿಟ್ಟಂತರೂ ತುಂಬ ಸ್ಮೂತಾಗಿ ನಿಮ್ಗೆ ಯಾವ ಥರ ಬೇಕು ಆ ಥರ ಹಿಟ್ಟು ಬರುತ್ತೆ. ನೀವು ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ. ಇದರಲ್ಲಿ ಉಪ್ಪಿಟ್ಟು ರವೆ ಕೂಡ ಹೊಡಿಬೋದು ನೋಡಿ. ನಾವು ಗೋಧಿ ಹಾಕಿದ್ದೀವಲ್ವ, ಗೋಧಿ ಹಾಕಿದ್ದೀವಿ. ಮೇಲ್ಗಡೆ ಡೋರ್ ಕ್ಲೋಸ್ ಮಾಡಿಡೋಣ. ಇವಾಗ ಈ ಕಡೆ ಸೈಡ್ ಡೋರ್ ಓಪನ್ ಮಾಡಿ ಹಿಟ್ಟು ಕೂಡ ಚೆಕ್ ಮಾಡ್ಬೋದು. ಆಟೋಮೆಟಿಕ್ ಮಷಿನ್ ಆಫ್ ಆಗುತ್ತೆ ನೋಡಿ. ನಾವು ಇವಾಗ ಗೋಧಿ ಬೀಸಿದೆವು. ಹಿಟ್ಟು ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಸಣ್ಣದಾಗಿ ಬಂದಿದೆ, ತುಂಬ ಚೆನ್ನಾಗಿ ನೋಡಿ. ಚೆಕ್ ಮಾಡ್ತಾಯಿದ್ದಾರೆ ಶಿಲ್ಪ. ತುಂಬ ಸ್ಮೂತಾಗಿ ಬಂದಿದೆ. ಇವಾಗ ಮತ್ತೆ ನಾವು ಇವಾಗ ಜೋಳ ಹಾಕೋಣ ನೋಡಿ. ಜೋಳ ಹಾಕಿದ್ದು 4 kg, 5.5 kg 6 kg-ವರೆಗೆ ಹಾಕ್ಬೋದು. ಇದು ಮನೆಯಲ್ಲಿ ತಂದಿಟ್ಕೊಂಡ್ರೆ ಗಿರಣಿ ಹೋಗೋ ಅವಶ್ಯಕತೆಯೇ ಇಲ್ಲ. ತುಂಬ ನೀಟಾಗಿ ಕ್ಲೀನಾಗಿ ಮತ್ತು ಪ್ಲೇಸ್ ಕೂಡ ಹಿಡಿಯೋದಿಲ್ಲ ಮನೆಯಲ್ಲಿ. ತುಂಬ ಚಿಕ್ಕದಾಗಿ ಇರುತ್ತೆ. ಈಗ ಒಂದು ಅಡಿ ಇದ್ದರೆ ಸಾಕು ನೋಡಿ. ಜೋಳ ಹೋಗ್ತಾ ಇದೆ ಸೂಕ್ಷ್ಮವಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬ್ರದರ್ ಆ್ಯಂಡ್ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ. ಕೇಬಲ್ ಎಲ್ಲ ನೀಟಾಗಿರುತ್ತೆ. ಕಲರ್ ಕೂಡ ಚೆನ್ನಾಗಿದೆ ಔಟ್ಫಿಟ್ಟು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋರಿಗೆ ಎಲ್ಲರಿಗೂ. ಆಟೋ ಚಿಕ್ಕಿ ಅಂತೆ ಮಷಿನ್ ನೇಮು ಎಲ್ಲ ಕಡೆ ನೋಡಿ. ಅವಾಗ ಹೇಗೆ ಗೋಧಿ ಹೋಗ್ತಿದ್ದು, ಜೋಳ ನಟ್ಟೆ ಸೂಕ್ಷ್ಮ ಸ್ಲೋ. ಯಾಕಂದರೆ ನಾವು ತುಂಬ ಜೋಳ ಸಣ್ಣ ಬೀಸೋದ್ರಿಂದ ತುಂಬ ಸ್ಲೋ ಆಗಿ ಹೋಗುತ್ತೆ. ತುಂಬ ಸ್ಲೋ ಅಂತ ತುಂಬ ಹೊತ್ತು ಆಗೋದಿಲ್ಲ, ಒಂದು 10 ನಿಮಿಷ ಸಾಕು ನೋಡಿ. ನಾವು ಚೆಕ್ ಮಾಡ್ಬೋದು ಎತ್ತೈತಿ ಇನ್ನೂ ಎಷ್ಟಿದೆ ಅಂತೇಳಿ. ಮತ್ತು ಆಟೋ ಇರುತ್ತೆ ಇದರಲ್ಲೆಲ್ಲ. ಖಾಲಿ ಆದರೆ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ, ಅದೊಂದು ಟೆನ್ಷನ್ ಇಲ್ಲ. ಕೇಬಲು ತುಂಬ ಲೆಂತ್ ಕೊಟ್ಟಿರ್ತಾರೆ. ನಾವಿವಾಗ ಜೋಳ ಹಾಕಿದ್ದೀವಲ್ವ, ಜೋಳನ ಮುಗಿಲಿಕ್ಕೆ ಬಂದಿದೆ. ಈಗ ಓಪನ್ ಮಾಡಿ ನೋಡೋಣ ಜೋಳ ಎಷ್ಟಿದೆ ಅಂಥೇಳಿ. ಸುತ್ತೆಲ್ಲ ನೋಡಿ ಹೇಗಿದೆ ನೋಡಿ. ಫುಲ್ಲು ಒಂದು ರೌಂಡು ನೋಡಿ. ಜೋಳ ಅಲ್ಲಿಗೆ ಹತ್ತಿರ ಡೋರು ಕ್ಲೋಸ್ ಆಯಿತು. ಇವಾಗ ಅದನ್ನು ಹಿಟ್ಟು ತೊಗೊಂಡೇವು, ಅದನ್ನು ಮತ್ತೆ ಹಾಕಿಬಿಟ್ಟು ಹೊರಗೆ ತೆಗೆದು ಚೆಕ್ ಮಾಡೋಣ ನೋಡಿ. ಎಷ್ಟು ಸ್ಮೂತಾಗಿದೆ. ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಆಗಿದ್ದಾವೆ ನೋಡಿ. ಎಷ್ಟು ಸ್ಮೂತ್. ನೀವು ಎಷ್ಟು ಪೌಡ್ರ್ ಥರ ಕೂಡ ಮಾಡ್ಕೋಬೋದು ನೋಡಿ. ಇವಾಗ ಶಿಲ್ಪ ಅಂದರೆ ಅದೇ ಹಿಟ್ಟಲ್ಲಿ ತಂದು ರೊಟ್ಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಿಟ್ಟು ಕೂಡ ತುಂಬ ಜಿಗಿಟು ಬಂದ ಅಂತ ಹೇಳಿದ್ದು ಶಿಲ್ಪ. ಮತ್ತು ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಆಗಿದ್ದಾವೆ. ಮಾಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ ಈ ಮಷೀನಲ್ಲಿ ಬೀಸ್ಕೊಂಡು ಬಂದಮೇಲೆ ಅಂತ ಹೇಳಿದ್ದು. ರೊಟ್ಟಿ ತುಂಬ ದೊಡ್ಡದಾಗಿ ಆಗಿದೆ ನೋಡಿ. ಎಷ್ಟು ದೊಡ್ಡದಾಗಿದೆ ರೊಟ್ಟಿ ಇವಾಗ.
ನೋಡಿ ಜೋಳದಲ್ಲಿ ಸ್ವಲ್ಪ ನಾವು ಅಕ್ಕಿ ಹಾಕಿರೋದು ರೊಟ್ಟಿ ಕೂಡ ತುಂಬ ಹೈಟಾಗಿ ಬಂದಿದ್ದಾವೆ. ತುಂಬ ನೀಟಾಗಿ ಸ್ವಲ್ಪ ಖುಷಿಯಿಂದ ರೊಟ್ಟಿ ಮಾಡಿದ್ದು. ಹಂಚ ಮೇಲೆ ಹಾಕಿದ್ರೆ ನೋಡಿ ಎಷ್ಟು ಚಂದ ಉಗ ಹಾಕ್ತಾ ಇದೆ. ರೊಟ್ಟಿಗೆ ನೀರು ಹಚ್ಚಿ ನಾವು ಬಿಸಿ ರೊಟ್ಟಿ ಮಾಡಿಕೊಂಡು ಉಂಡೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ ಆ್ಯಂಡ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಈ ಮಷಿನ್ ಮೇಲೆ ಆಟೋ ಚಿಕ್ಕಿ ಅಂತ ಹೊಡೆದ್ರೆ ಬರುತ್ತೆ ಗೂಗಲಲ್ಲಿ. ಇದ್ರ ಬಗ್ಗೆ ನೀವು ಸರ್ಚ್ ಮಾಡಿ ಇನ್ನೂ ತಿಳ್ಕೊಬೋದು. ತುಂಬ ಹೃದಯ ಧನ್ಯವಾದಗಳು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರೋ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.